ಅಲ್ಲಿಂದ ಕೆಳಗಿಂದ ಈ ತರ ಲೊಕೇಶನ್ ನಾವೆಲ್ಲ ಕಾಮಿಡಿ ಮಾಡೋದು ಜಾಸ್ತಿ. ಮಿಸ್ ಮಾಡಲ್ದೆ ಕ್ಯಾಶ್ ತಗೊಂಡ್ ಬನ್ನಿ. ಶಾಪ್ ಇದೆ ನಮ್ದು. ಆಫರ್ ಅಂಡ್ ಸೂನ್ ಬಂಗಾರು ಕುಸುಮ. ವಿಸ್ಮಯ. ಹಾಯ್ ಎಲ್ರು, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ನಾವು ಜೋಗಿಗೆ ಹೋಗಿ ಅಂಡ್ ಒಂದು ಗೇರ್ಸಪ್ಪ ಹತ್ರ ಹಿಡನ್ ಫಾಲ್ಸ್ ಇದೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು. ಸ್ವಲ್ಪ ಟ್ರೆಕ್ಕಿಂಗ್ ಇದೆ ಅಂಡ್ ಬಂಗಾರ ಕುಸುಮದು ಆಮೇಲೆ ಇದು ನೋಡುವ. ಜೈನ್ ಬಸ್ತಿ ಸಹ ಉಂಟು. ಸೊ ಟೈಮ್ ಸಿಕ್ಕರೆ ಹೋಗ್ತೀವಿ, ಇಲ್ಲ ಅಂದ್ರೆ ಮತ್ತೆ ಯಾವಾಗಾದ್ರೂ ಹೋದಾಗ ಖಂಡಿತವಾಗ್ಲೂ ಲಾಗ್ ಮಾಡಿ ಹಾಕ್ತೇನೆ. ಈಗ ಟೈಮ್ 11 ಗಂಟೆ ಆಗ್ತಾ ಬಂತು. ಈಗ ಟೈಮ್ 11 ಗಂಟೆ. ಆಮೇಲೆ ಇವತ್ತು ಎಂತ ಉಂಟು, ಗ್ರಹಣ. ಇವತ್ತು ಗ್ರಹಣ ಉಂಟು, ಚಂದ್ರಗ್ರಹಣ. ಸೊ ನಮ್ಮ ಅತ್ತೆಯವರು 5:30 6 ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ಒದೆ ಬೀಳ್ತವೆ. ಇನ್ನೂವರೆಗೂ 5 ಗಂಟೆಗಲ್ಲ 10 ಗಂಟೆಗೆ ಹೋಗಿ ಮನೆ ಮುಟ್ಟಿದ್ದಿಲ್ಲ. ಸೊ ನಮ್ ಜೊತೆಗಿದ್ದಾರೆ ನಾನು, ನಮ್ಮ ಯಜಮಾನ್ರು, ಮತ್ತೆ ಸಿಂಗಲ್ ಬಾಯ್ ಕಾರ್ತಿಕ್. ಎಲ್ಲರಿಗೂ ನಮಸ್ಕಾರಪ್ಪ. ಬರ್ರಿ ಜೋಗಿ ಹೋಗೋಣ ಎಲ್ಲಾರು ಸೇರಿ. ಅದೇ ಆತ ಇನ್ನೂ ಆಗಿಲ್ರಿ. ಒಂದು ವಿಡಿಯೋ ಐತಿ, ಪೂರ ಆಗುತ್ತಾ ಅವನ ವಿಡಿಯೋ ಐತ್ರಿ, ನಾ ತೋರಿಸ್ತೀನಿ ಇವಾಗ. ಎಲ್ಲಾದ್ರಿಗಿಂತಲೂ ಎಂತ ರೆಡಿ ಆಗಿ ಬರೋದಂದ್ರೆ ಅವನೇ. ತುಂಬಾ ರೆಡಿ ಆಗಿ ಬಂದಾನೆ. ತುಂಬಾ ಹೇಗ್ ರೆಡಿ ಆದ ಅಂತ ನಾವು ಒಂದ್ ಟಿಪ್ಪಲ್ ತೋರಿಸ್ತೀವಿ. ಕೆಳಗಿನ ಈಗ ಶಾಪ್ ಹೋಗಿ, ಇವಾಗ ಶಾಪ್ ಇದೆ ನಮ್ದು. ಯಾವ್ದು ಅಂತ ತೋರಿಸ್ತೀನಿ ನಿಮ್ಗೆ. ಇದು ಹೊನ್ನಾವರ ಸರ್ಕಲ್, ಭಟ್ಕಳ ಸರ್ಕಲ್ ಅಲ್ಲ? ಹೌದು. ಇಲ್ಲಿಂದ ತುಂಬಾ ಹತ್ರನೇ ಇದೆ. ಇಲ್ಲಿಂದ ಬ್ರಿಡ್ಜ್ ದಾಟೋ ಆಗಿಲ್ಲ, ಅದಕ್ಕಿಂತ ಮುಂಚೆನೆ ಡೌನ್ ಅಲ್ಲಿ ಶ್ರೀದೇವಿ ಹಾಸ್ಪಿಟಲ್ ಬರುತ್ತೆ. ನಮ್ದು ಯಾವ ಶಾಪ್ ಅಂದ್ರೆ ರೆಂಡಲ್ ಗೌನ್ಸ್ ಹೊನ್ನಾವರ. ನಮ್ದು ಗೌನ್ ಸಿಗುತ್ತೆ. ಪ್ರೀ ವೆಡ್ಡಿಂಗ್ ಬರೋರಿಗೆ ಎಲ್ಲಾ ತರದ ಡ್ರೆಸ್ ಸಿಗುತ್ತೆ ನಮ್ಮಲ್ಲಿ. ಬ್ಲೇಸರ್, ಎಲ್ಲ ಸೈಜ್ದು ಬ್ಲೇಸರ್ ಸಿಗುತ್ತೆ. 1 ಪೀಸ್, ಡೆನಿಮ್ ಜಾಕೆಟ್, ಡಂಗ್ರಿ, ಲೆದರ್ ಜಾಕೆಟ್ ಎಲ್ಲ ಸಿಗುತ್ತೆ. ಕುರ್ತಾ, ಲೆಹಂಗಾ ಎಲ್ಲ ಸಿಗುತ್ತೆ. ಗೌನ್ಸ್ ನೋಡಿ, ವೆರೈಟಿ ಗೌನ್ಸ್ ಇದೆ. ಟ್ರೆಡಿಷನಲ್ಗೆ ಒಂದು ಡ್ರೆಸ್ ತಗೊಂಡು ಹೋಗುವ ಅಂತ ಬಂದಿದ್ದೀನಿ. ಸಾಂಗ್ ಹಾಕಿ ಬಸ್. ಯಾವ ಸಾಂಗ್ ಬೇಕು? ಯಾವ ಸಾಂಗ್ ಬೇಕನ್ನ ನಿಂಗೆ? ಕುಣಿದು ಬಾರೆ. ಯಾರ್ಲ ಕುಣಿದ್ ಬರ್ಬೇಕು ನಿಂಗೆ? ಸೊ ಫ್ರೆಂಡ್ಸ್, ಇವನಿಗೆ ಗರ್ಲ್ ಫ್ರೆಂಡ್ ಇಲ್ಲ. ಯಾರಾದ್ರೂ ಕುಣಿದು ಬರೋರಿದ್ರೆ, ಯಾರಾದ್ರೂ ಕುಣಿದು ಬರೋರಿದ್ರೆ ಬರ್ರಿ, ಅದಕ್ಕೆ ಯಾಕತ್ತಾನೆ. ಕಾರ್ತಿಕ್ ಅವರ ಪರವಾಗಿ ಅವ್ರ ಇಷ್ಟದಂತೆ ಕುಣಿದು ಬಾರೆ ಸಾಂಗ್ ಈಗ ಪ್ಲೇ ಆಗ್ತಾ ಇದೆ. ಸನಿಹ ಬಾರೆ ಬಲವೇ ವಿಸ್ಮಯ, ನಿನ್ನ ಪ್ರೇಮ ರೂಪ ಗಂಡು ನಾನು ತನ್ಮಯ. ಹುಡುಗ ನೀನು ಈಗ ಇರೋದು ನಾವು ಗೆರ್ಸಪ್ಪ. ಇದು ಇಲ್ಲಿಂದ ಹೊನ್ನಾವರಿಂದ ಬಿಟ್ಮೇಲೆ ಯಾವ್ದು ಪೆಟ್ರೋಲ್ ಬಂಕ್ ಇಲ್ಲ ಜಾಸ್ತಿ. ಮಧ್ಯದಲ್ಲಿ ಒಂದೇ ಬರ್ತದೆ ಪೆಟ್ರೋಲ್ ಬಂಕ್. ಹೊನ್ನಾವರ ಹತ್ರನೇ ನೀವು ಪೆಟ್ರೋಲ್ ಡೀಸೆಲ್ ಫುಲ್ ಹಾಕಿ ಮಾಡ್ಕೊಂಡ್ರೆ ಚಲೋದು. ಇಲ್ಲಿಂದ ನೀವು ಮಾವಿನಗುಂಡಿ ಜೋಗ್ ಹತ್ತತ್ರ ಹೋಗೋವರೆಗೆ ಒಂದೇ ಪೆಟ್ರೋಲ್ ಬಂಕ್ ಇಲ್ಲ. ಒಂದ್ 50-60 ಕಿಲೋಮೀಟರ್. ಡೀಸೆಲ್ ಎಲ್ಲ ಮುಂಚೆನೆ ಅಲ್ಲೇ ಫಿಲ್ ಮಾಡ್ಕೊಂಡ್ಬಿಡಿ, ಹೊನ್ನಾವರ ಹತ್ರನೇ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀರ್ ಹರಿತಾ ಇತ್ತು, ಫೋಟೋ ಚೆನ್ನಾಗಿ ಬರ್ತಾ ಇತ್ತು, ಬಂದ್ವಿ. ಒಂದ್ಸತಿ ಹೋಗಿ ನೋಡ್ಕೊಂಡ್ಬರು. ಯಾವ್ದು ಲೊಕೇಶನ್ ಮಾತ್ರ ಆ ಕಡೆ ಸೈಡಿಗೆ ಚೆನ್ನಾಗೈತೆ, ಇಲ್ಲಿ ಚೆನ್ನಾಗಿಲ್ವಾ? ಕಾರ್ತಿಕ್ ಅವ್ರು ಏನ್ ಹೇಳಿ ಬಯಸ್ತೀರಿ? ಅದೇ ಮಸ್ತ್. ಹೌದಾ? ಇಲ್ಲಿ ನಡ್ಕೊಂಡ್ ಬಾ ಇಲ್ಲಿ ಬೇಡಪ್ಪ, ಹೋಗಪ್ಪ, ಹೋಗಿ ನೋಡು. ಏ ಬಾರ, ಹೊಂಟಪ್ಪ ಇವ. ನೀವ್ ಹೋಗಲ್ಲ ಹೇಳ್ತಾನೆ, ಗ್ಯಾರಂಟಿ ನೋಡಿ, ಬೀಳ್ತಿ ಪಕ್ಕ. ಹಾ, 1000 ರೂಪಾಯಿ ಬೆಟ್ಟನ? ಹಾ, 1000 ರೂಪಾಯಿ ಬೆಟ್ಟ. ಎಲ್ಲಿದ? ಒಂದೇ ಇದ್ದೀವನು.
ಚಪ್ಪಲ್ ಸರಿ ಇಲ್ಲ ಗಾಯ್ಸ್ ಅದು ಎಷ್ಟು ಈಗ 2,000 3,000 ಆಯ್ತು 2,000 ರೂಪಾಯಿ ಚಪ್ಪಲ್. ಅಲ್ಲ ಅಕ್ಕ ಇಲ್ಲ ಅಕ್ಕ ಇವ್ ನೋಡ್ರಿ ನೀವು ಹೂನ ಅಂದಿಲ್ಲ ನಾ ಈಗ ಹೂಣಾತ್ ನೋವ ಈಗ ಹೂಣಾತ್ ನೋಬ ಮುಗಿತದ ಆಫರ್ ಅಂಡ್ ಸೂನ್ ಆಫರ್ ಎಂಡ್ ಏನಾಗಿಲ್ಲ ನಿಗಾ ಇಲ್ಲ ಅಂತ ಹೇಳು ಆಫರ್ ಕ್ಲೋಸಸ್ ಅದೇ ನೀಗಲ್ಲ ಅಂತ ಹೇಳು ಇದೆಲ್ಲ ಬೇಡ ಆ ವಿಷಯಕ್ಕೆ ಬಂದ್ರೆ ಹಾ ಅದೇ ವಿಷಯಕ್ಕೆ ಬರ್ತೀನಿ ಬಾರಪ್ಪ ಬಾ ಬಾಕಂತ ಅದೇ ವಿಷಯಕ್ಕೆ ಏನ್ ಸಖತ್ತಾಗೈತಲ್ಲ, ಕೆಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಅದ ಈ ಲೈಕ್ ಅಕ್ಕ ಈಸಿ ಐತಲ್ಲ. ನೋಡಿರ್ಲಿ ಬೇರ್ ನೋಡು, ಇಲ್ಲಿಂದ ಅಲ್ಲಿ ತನಕ ಎಲ್ಲೆಲ್ಲಿ ಹೋಗೋದ್ ನೋಡೋದು. ಹಾ ಕರೆಕ್ಟ್ ಸೀರಿಯಸ್ಲಿ ನೋಡುದ ಅಲ್ಲ ಬೇರೆ ಅಕ್ಕ ಇದ ಹ್ಮ್ ಇದೇನು ಗಿಡದ ಬೇರ ಗಿಡಾನ ಸ್ಟೆಮ್ಮ ಸ್ಟೆಮ್ ಎಂತದ ಸ್ಟೆಮ್ ಸ್ಟೆಮ್ ಗೈಸ್ ಇಂಗ್ಲಿಷ್ ಮೀಡಿಯಂ ಆಯ್ತಪ್ಪ ನೀನ್ ಇಂಗ್ಲಿಷ್ ಅಲ್ಲೇ ಮಾತಾಡು. ಇದು ಲೊಕೇಶನ್ ಹೆಂಗಿದೆ ಅಂತ ಇಂಗ್ಲಿಷ್ ಅಲ್ಲಿ ಹೇಳ ನೋಡುವ. ಎಕ್ಸಲೆಂಟ್ ಬ್ರೇವ್ ಇದೆಲ್ಲ ಎಲ್ಲ ಕನ್ನಡ ಮೀಡಿಯಂ ಹುಡುಗರು ಹೇಳ್ತಾರ, ನೀನ್ ಇಂಗ್ಲಿಷ್ ಅಲ್ಲಿ ಹೇಳಪ್ಪ ನೋಡುವ. ಇದ್ರ ಬಗ್ಗೆ ಸಣ್ಣ ನೀ ಅವಾಗಿದ ಹಾ ಹೇಳಿ. The world problem I think it's Navik and the near is going there. ಆಕ್ಚುಲಿ ನಾವು ಹುಡುಕ್ತಾ ಇರ್ತೀವಿ ರೋಡ್ ಹೋಗುವಾಗೆಲ್ಲನು ಈ ತರ ಲೊಕೇಶನ್ ಸಖತ್ತಾಗಿದೆ. ಗೇರ್ ಸಪ್ಪದಿಂದ ಸ್ವಲ್ಪ ಮುಂದೆ ಬಂದ್ರೆ ಈ ಲೊಕೇಶನ್ ಸಿಗುತ್ತೆ ನಿಮ್ಗೆ. ಸಖತ್ತಾಗಿದೆ, ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿದೆ. ಕಾರ್ತಿಕ್, ಹುಲಿ ಚಿರತೆ ಸಿಕ್ತಾ ಇಲ್ಲ? ಯಾಕೆ ಹೋಗೋಣ ಕೈಲೇ ತೆಗಿಬಾರ್ದು. ಬಂದ್ರೆ ಬಾಯ್ ತೋರಿಸ್ಬಾರ ವಿಡಿಯೋದಾಗ. ಇವನಿಗೊಂದು ಇದು ಎತ್ತೈತ್ರಿ ಏನ ಏನ ಹೆದರ್ತಾನ್ರಿ ಇವ್ರಿ. ಕೆಟ್ಟ ರಕ್ತ ಕುಡಿತೈತಿ ಅಂತಾರದು. ಮತ್ ಚಲೋ ಹಾಕೋಗಾರ ಕುಡಿತಿತ್ಲ ಇನ್ನಟ ಮೊದ್ಲೇ ಅವನ್ ಜೀವದಾಗ ರಕ್ತಿಲ್ಲ. ಇವನ್ ಕಾಲಿಗೆ ಒಂದು ಜಿಗಣ ಐತೈತ್ರಿ, ಏನ್ ಜಿಗದಾಡ್ತಾನ. ಒಬ್ನ ಮಗ ಹಾ ಈಗ ಗಾಗಲ್ ತಗೊಂಡ್ ಇದೇನೋ ಫ್ಯಾಬ್ಯುಲಸ್ ಫ್ಯಾಂಟಾಸ್ಟಿಕ್ ನಡ್ ಹೋಗೋಣ ಜೋಗ್. ಓಕೆ ಟಾರ್ಗೆಟ್ ಕೀತಾನ ಹೊಡಿತಾನ ಅಂದ್ರೆ ಜೋಗ್ ಹೋಗಿ ಮುಡ್ಸೋ ವಿಚಾರದಾಗಿಲ್ಲ ನಂಗೆ ಆತರ. ಆ ಕಡೆ ಸೈಡ್ ಅಲ್ಲಿ ಇರೋದು ಬಂಗಾರ ಕುಸುಮ ಇಲ್ಲಿ ಕಾಣ್ತದೆ ನೋಡಿ, ಇಲ್ಲಿಂದ ಕಾಣ್ತಾ ಇದೆ. ಸ್ವಲ್ಪ ಜೂಮ್ ಮಾಡ್ಕೊ. ತೋರ್ಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣ್ತಾನ ಅಷ್ಟು ನೀಟಾಗಿ ಕಾಣತೈತಿ. ನೋಡಿ ಫ್ರೆಂಡ್ಸ್, ಕಾಣಿಸ್ತಿದೆ ನೋಡಿ. ಎಲ್ಲಿರೋದು ಎಂಟ್ರಿ ಇಲ್ಲೇ ಕಾರ್ ನಿಲ್ಲಿಸಬೇಕು. ಎಷ್ಟು ಗಾಡಿ ಇದೆ ನೋಡಿ ಇವತ್ತು, ಸಂಡೇ ಆಗಿರೋದ್ರಿಂದ. ಸಂಡೇ ಇವತ್ತು, ಸೊ ಎಷ್ಟೊಂದಿದೆ ನೋಡಿ. ಇಲ್ಲಿ ಬೋರ್ಡ್ ಇದೆ ನೋಡಿ. ಇದೆಲ್ಲ ಫಸ್ಟ್ ಇರ್ಲಿಲ್ಲ, ಈಗ ಮಾಡಿದ್ದಾರೆ. ಸೊ ಫಸ್ಟ್ ಜೋಗಿಗೆ ಹೋಗಿ ಬರುವ ಇಲ್ಲಿ ಕಾಣಿಸ್ತಿದೆ ನೋಡಿ ಬಂಗಾರ ಕುಸುಮ. ಕಾಣಿಸ್ತಿದನ ಇಲ್ಲ. ಇದು ಶರಾವತಿ ವ್ಯಾಲಿ ವ್ಯೂ ಪಾಯಿಂಟ್, ಜೋಗೋ ರಸ್ತೆಯಲ್ಲಿ ಸಿಗುತ್ತೆ. ಅಲ್ಲಿ ಕಾಣುತ್ತಲ್ಲ ಅದು ಡ್ಯಾಮ್. ಎಲ್ಲಿ ಡ್ಯಾಮ್? ಅಲ್ಲಿ ಕಾಣುತ್ತಲ್ಲ. ಅಲ್ಲಿಂದ ಬಂದಿವ ನಾವು. ಹಾ ಆ ಕಡೆಯಿಂದ ಬಂದೆ. ಹೊನ್ನವರ ಕಡೆ ಇತ್ತನ. ವಾವ್ ನೈಸ್. ಪಾಪ ನೋಡಿ ಮಂಗ ಅದು ಪ್ಲಾಸ್ಟಿಕ್ ತಿಂತ ಇದೆ. ದಯಮಾಡಿ ಅದೇ ಪಾಪ ಯಾರು ಅದಕ್ಕೆ ಏನೋ ತಂದು ತಿನ್ಲಿಕ್ಕೆ ಹಾಕೋಕ್ ಹೋಗ್ಬೇಡಿ. ಅದಕ್ಕೆ ಪ್ಲಾಸ್ಟಿಕ್ ನೋಡಿ, ಪ್ಲಾಸ್ಟಿಕ್ ತಿಂತ ಇದೆ ಪಾಪ. ಪ್ಲಾಸ್ಟಿಕ್ ಅಲ್ಲಿ ಏನೋ ತಿಂದು ಹೊತ್ತಾಕಿದ್ದಾರೆ. ಅದಕ್ಕೆ ದಯಮಾಡಿ ಯಾರು ಫುಡ್ ಏನೋ ತಂದು ಹಾಕೋಕ್ ಹೋಗ್ಬೇಡಿ. ಜೋಗ್ ಫಾಲ್ಸ್ ಮೇಲ್ಗಡೆ ವ್ಯೂವಿಗೆ ಇಲ್ಲಿ ಹೋಗ್ಬೇಕು. ತುಂಬಾ ಹೊಟ್ಟೆ ಹಸಿವಾಗದೆ, ಅದಕ್ಕೆ ಫಸ್ಟ್ ಊಟ ಮಾಡ್ಕೊಂಡ್ ಬರುವ. ಒಂದು ಮ್ಯಾಪಲ್ಲಿ ಹಾಕಿದ್ದೆ ಬಿವರೇಜ್ ರೆಸ್ಟೋರೆಂಟ್ಗೆ. 4.7 ರೇಟಿಂಗ್ ಇತ್ತು. ಒಂದು 3 ಕಿಲೋಮೀಟರ್ ಇದೆ ಅಂತ ಕಾಣಿಸ್ತಾ ಇದೆ. ವೆಲ್ಕಮ್ ಟು ಜೋಗ್ ಫಾಲ್ಸ್. ಜೋಗ ಜಲಪಾತಕ್ಕೆ ಸ್ವಾಗತ ಸುಸ್ವಾಗತ. ಚೆನ್ನಾಗಿ ಮಾಡ್ಯಾರಲ್ಲ. ಎಷ್ಟು 1 2 3 4 ಎಂಟ್ರೆನ್ಸ್ 2 ಫಸ್ಟ್ ಹೊಟ್ಟೆಗೆ ಹಾಕೊಂಡ್ ಬರೋಣ. ಇಲ್ಲಿ ನೋಡಿ, ಇಲ್ಲಿ ಬಂದಿದ್ದೀವಿ ಊಟಕ್ಕೆ. ಮ್ಯಾಪಲ್ಲಿ 4.6 ರೇಟಿಂಗ್ ಇದೆ. ಸೊ
ಊಟ ಸಖತ್ತಾಗಿತ್ತು. ಪ್ಯೂರ್ ವೆಜ್, ಚಿಕ್ಕ ಹೋಟೆಲು, ಬಟ್ ಆದರೆ ಊಟ ಮಾತ್ರ ಅಲ್ಟಿಮೇಟ್ ಮನೆ ಊಟನೇ ಮಾತ್ರ ಸಖತ್ತಾಗಿತ್ತು. ಯಾರೋ ಬಂದರೆ ಟ್ರೈ ಮಾಡಿ. ಹೆಂಗಿತ್ತು ಕಾರ್ತಿಕ್ ಊಟ? ಮನೆ ಊಟ ಆಯ್ತಲ್ಲ. ಅದ್ರ ಜೊತೆ ಸೂರ್ಯಾಂಶ ಫಿಲ್ಮ್ ಊಟದ ಜೊತೆಗೆ ಹಾಂ ಸಿಂಹಾದ್ರಿ ಸಿಂಹ. ಓಕೆ ಓಕೆ. ಇವ್ರು ಖುಷಿ ಆದ್ರು ಉಪ್ಪಿನಕಾಯಿ ಐತೆ ಅಂತೇಳಿ. ಹಪ್ಪಳ, ಉಪ್ಪಿನಕಾಯಿ. ಹ್ಞೂ ಪ್ಲೀಸ್ ಟು ವಿಸಿಟ್ ಒನ್ಸ್. ಊಟ ಎಲ್ಲ ಆದ್ಮೇಲೆ ನಮ್ಮ ಮೇಡಮ್ ಚಾ ಒಂದು ಹೇಳ್ಯಾರ ಮಾಡಲಿಕ್ಕೆ. ಫ್ರೆಶ್ ಆಗಿ ಮಾಡ್ತಿದ್ದಾರೆ. ನಮಸ್ಕಾರ ಅಣ್ಣ. ನೀವು ಬಂದಿದ್ದೆ ಕಬಾಬ್ ಎಲ್ಲ ಹೇಳಿದ್ರಲ್ಲ, ಇವಳು ತುಂಬಾ ಹೆದರೇ ಬಿಡ್ಲು. ಮತ್ತೆ ನಾನ್ ವೆಜ್ ಹೋಟೆಲ್ ಹೋಗೋಣ ಅಲ್ಲ, ಹೋಗೋದಿಲ್ಲ. ಅಲ್ಲ ಅವಳು ಶಾಕ್ ಆದ್ಲು ಒಂದ್ಸತಿ. ನಾವೆಲ್ಲ ಕಾಮಿಡಿ ಮಾಡೋದು ಜಾಸ್ತಿ. ಇವರು ಲೆಗ್ ಅಂತ ಕಬಾಬ್ ಅಂತ ಹೇಳಿದ ತಕ್ಷಣ ಅಲ್ಲ ಇವಳು ನಾನ್ ವೆಜ್ ತಿನ್ನೋದಿಲ್ಲ, ಎಗ್ನು ತಿನ್ನೋದಿಲ್ವಾ? ಇವ್ರು ನೋಡಿ, ಇವರೇ ಇಲ್ಲಿ ಓನರ್. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ. ಇಲ್ಲಪ್ಪ, ಅರೆ ಫ್ರೆಶ್ ವೆಜ್ ಊಟ ಅದು ಮಾತ್ರ ನಂಬ್ಕೊಂಡು ಹೋಗ್ಬೇಕು. ಟೈಮ್ ಸುಮಾರ 2:30 ಆಯ್ತು ಗೈಸ್. ಇವಾಗ ಊಟ ಮುಗಿಸ್ಕೊಂಡು ಹೋಗ್ತಿದ್ವಿ. ಜನ ನೋಡಿ ಸ್ನೇಹಿತರೆ, ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇದೆ ಏನೋ ಜೋಗ್ ಫಾಲ್ಸ್. ಇಲ್ಲಿಂದ ಸರ್ ನಾವೇನಕ್ಕೆ ಹೋಗ್ತಿದೀವಿ? ಸೈಡಿಗೆ ಮುಂದ್ಗಡೆ ಪಾರ್ಕ್ ಮಾಡುವ. ಕಾರ್ ನಿಲ್ಸು ಮರೆ. ನೋಡಿ ಎಷ್ಟು ಜನ ಇದಾರೆ ನೋಡಿ. ಕಾರ್ ನೋಡಿ ಇಲ್ಲಿಂದ ನಿಂತ್ಕೊಂಡದ್ದು ಒಂದು ಅರ್ಧ ಕಿಲೋಮೀಟರ್ ಮುಂಚೆನೇ. ಗಂಡ ಕಡೆಗೆ ಪೈನಾಪಲ್ ಕೊಡಿಸ್ಕೊಳು. ಅಣ್ಣ ಜೋಗ್ ಫಾಲ್ಸಿಗೆ ಏ ಮೇಡಮ್ ದುಡ್ಡು ಇತ್ತ ಕಾರಲ್ಲಿ? ಹಾ, ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಎಲ್ಲ ತೆಗ್ದು ಏನ್ ಮೇಡಮ್ 60 ರೂಪಾಯಿ ಮಾಡಿ. ಇಲ್ಲಿ ಫೀಸ್ ಇದೆ ಗೈಸ್. 20 rupees per head. ಓನ್ಲಿ ಕ್ಯಾಶ್ 20 rupees per head. ಸೊ ಮಿಸ್ ಮಾಡಲ್ದೆ ಕ್ಯಾಶ್ ತಗೊಂಡ್ ಬನ್ನಿ. ಟಿಕೆಟ್ ಸಿಗ್ತಾ? ತೋರ್ಸ ನೋಡುವ. 3 ಜನ ಎಲ್ಲರೂ ಅಲ್ಲಿ ಕೆಳಗೆ ನೋಡ್ತಾರೆ. ಇಲ್ಲಿ ಮ್ಯಾಲಿಂದ ಚೆನ್ನಾಗಿ ಕಾಣ್ತಲ್ಲ. ಕೆಳಗಿಂದ ವ್ಯೂ ಕಾಣೋದಿಲ್ಲ. ಓಹೋ, ಕೆಳಗಿಂದ ಆಳ ನೋಡ್ಲಿಕ್ಕೆ. ನಡಿ ಕೆಳಗೆ ಹೋಗು. ನೋಡಿ ಇಲ್ಲಿ ಆಳ ಕಾಣ್ತಲ್ಲ. ಕರೆ ಸಿ ಇಲ್ಲಿ ಮಸ್ತ್ ಕಾಣಾಯ್ತು. ಮ್ಯಾಲಿಂದ ಕೆಳಗಿಂದ ಇಲ್ಲಿ ನೋಡ್ಬೋದು ಕಾಮನ್ ಬಿಲ್ ಕಾಣ್ತಾ ಇದೆ. ಎಲ್ಲಿ? ಅಲ್ಲಿ ಕೆಳಗಡೆ ಇಲ್ಲಿ ಕಾಣ್ತಲ್ಲ, ಈ ಲಾಸ್ಟ್ ಅಲ್ಲಿ ಇಲ್ಲಿ ಕಾಣ್ತಾ ಇಲ್ಲ ನಿಂಗೆ. ಲಾಸ್ಟ್ ವಾಟರ್ ಫಾಲ್ಸ್ ಐತಲ್ಲ ಇಲ್ಲಿ 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 ಇತ್ತು ಅಲ್ಲಿ ಕಾಣುವತ್ತ. ಇಲ್ಲಿ ಕಾಮನ್ ಬಿಲ್ಲು. ಹೌದೌದು. ಇವಳಿಗೆ ಸ್ವಲ್ಪ ದೃಷ್ಟಿ ದೋಷ ಐತೆ ನೋಡಿ. ಚಸ್ಮಾ ಹೆಂಗ ಹಾಕೊಂಡ್ರೆ ಎಲ್ಲ ಹಾಕೊಳ್ಳೋದು ಚಸ್ಮಾ. ಸ್ವರ್ಗ ಅಲ್ಲ. ಆದ್ರೂ ಆಕ್ಚುಲಿ ಎಂತ ಆಕ್ಚುಲಿ ನೀರ್ ಕಮ್ಮಿ ಇದೆ. ಹೋದ ವಾರ ಜಾಸ್ತಿ ಇತ್ತು, ಬಟ್ ನಮ್ಮ ಹೋದ ವಾರ ಬರ್ಲಿಕ್ಕೆ ಆಗಲಿಲ್ಲ. ಈ ವಾರ ಮಳೆ ಕಡಿಮೆ ಆಗಿದ್ದರಿಂದ ನೀರು ಕಡಿಮೆ ಇದೆ, ಬಟ್ ಚೆನ್ನಾಗಿದೆ. ಮುಂಚೆ ರಾಜ ರಾಣಿ ಇದೆ ಅಲ್ಲ? ಹಾ ಮೇಡಮ್, ಇದೆ ರಾಜಾರಾಣಿ ರೋರರ್ ರಾಕೆಟ್. ಅಜ್ಜ ಅಜ್ಜಿ ಮನೇಲಿ. ಅಜ್ಜ ಅಲ್ಲಿ ಸೈಡ್ ಹೋಗ ನೋಡಲ್ಲಿ. ಅಜ್ಜಿ ಎಲ್ಲ ಇದ್ದಾನೆ. ಇದೆ ಮೇಡಮ್ ರಾಜಾರಾಣಿ ರೋರರ್ ರಾಕೆಟ್. ಕೊಟ್ಟ ಬಂತ ಕಾರ್. ರೋಡ್ ಸೈಡಿಗೆ ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ ನೋಡಿ. ಡಿಪೆಂಡರ್ ಗಾಡಿಯಲ್ಲೇ ಬಂದದೆ. ಹಾಯ್ ಮೇಡಮ್.
ಹೆಂಡತಿ ನಂದು ಶರ್ಟ್ ಕಸ್ಕೊಂಡ್ರಿ, ಅದಕ್ಕೆ ಮತ್ತೆ ನಾ ಬೇರೆ ಹಂಗೆ ಹಾಕೊಂತೀನಿ. ಬಂಗಾರ ಕುಸುಮ ಜಲಪಾತಕ್ಕೆ ದಾರಿ. ಇಲ್ಲೇ ಬೋರ್ಡ್ ಹೈವೇ ಸೈಡಿಗೆ. ವಯಸ್ಕರಿಗೆ 50, ಹರ್ರಿ ಮಕ್ಕಳಿಗೆ 20. ಗೈಸ್, ರೋಡಿಂದ ಫಾಲ್ಸಿಗೆ 800 ಮೀಟರ್ ಇದೆ. ಸೊ 800 ಮೀಟರ್ ಟ್ರೆಕ್ಕಿಂಗ್ ಮಾಡ್ತಾ ಹೋಗ್ಬೇಕು. ಸೈಡಿಗೆಲ್ಲ ಚಿಕ್ಕ ಚಿಕ್ಕ ಜಲಪಾತಗಳು, ಸೊ ಹೀಲ್ಸ್ ಎಲ್ಲ ಹಾಕೊಂಡು ಬರಬೇಡಿ. ವಾವ್ ಸೂಪರ್. ಫಸ್ಟ್ ಟೈಮ್ ಬರೋದು. ಫಸ್ಟ್ ಟೈಮ್ ಅಕ್ಕ. ಇಲ್ಲ ಮಧ್ಯದಲ್ಲಿ ಹೋಗೋ ಫಾಲ್ಸ್ ಹೋಗೋ ಮಧ್ಯದಲ್ಲಿ ಈ ಚಿಕ್ಕ ಪುಟ್ಟ ವಾಟರ್ ಫಾಲ್ಸ್ಗಳು ನೀರು ಹೇಳ್ತಾ ಇದೆ. ಅಲ್ಲಿ ಕೆಳಗಡೆನೂ ನೋಡ್ಬೋದು ಯಾವ ಥರ ನೀರು ಹೋಗ್ತಾ ಇದೆ. ವಾಟರ್ ಫಾಲ್ಸಿಂದ ಬರೋ ನೀರದು. ಇಲ್ಲಿಂದ ಹಿಂಗೆ ಕೆಳಗಡೆ ಹೋಗ್ಬೋದು. ಮೇಡಮ್ ಎಂತ ಆಯ್ತು ಮೇಡಮ್? ಪತ್ತಾಯ್ತಾ? ಇಲ್ಲಿ ತನಕ ರೋಡ್ ಮಾಡಬಾರ್ದ? ಅದು ಮೇಡಮ್ ಕಾಡಾಗಿದ್ರೇ ಚಂದ. ರೋಡ್ ಮಾಡಿದರೆ ಕಾಡು ಅನ್ನೋದಲ್ಲ. ಆಮೇಲೆ ಊಟ ಮಾಡ್ಕೊಂಡೇ ಬರ್ಬೇಕಿಲ್ಲಿ. ಊಟ ಮಾಡ್ಕೊಂಬರ್ಬೇಕಾ? ಊಟ ಮಾಡಿ ಚಹಾ ಕುಡ್ದು ಕೆಳಗೆ ಬನ್ನಿ. ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ಬಂಗಾರ ಕುಸುಮ. ಸ್ವಲ್ಪ ನೀರು ಕಮ್ಮಿ ಇದೆ. ಸೊ ಯಾವ ಥರ ಇದೆ ರೋಡು ಬೇರೆ ತೋರಿಸುತ್ತಾ ಹರಿತಾ ಇದೆ ಮಳೆ ನೀರು. ಸೊ ಹೊನ್ನಾವರ್ಗೆ ಬಂದರೆ ಟ್ರಿಪ್ಪಿಗೆ ಮಿಸ್ ಮಾಡಲ್ದೆ ಈ ಲೊಕೇಶನ್ನ ನೋಡಿ ಹೋಗಿ. ಸಖತ್ತಾಗಿದೆ. ಮಳೆಗಾಲದಲ್ಲಿ ಬರ್ಬೋದು. ಮಳೆಗಾಲದಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಬನ್ನಿ, ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ವಾಪಸ್ ಹೋಗ್ತಾ ಇದ್ದೀವಿ. ಟೈಮ್ 5 ಗಂಟೆ ಆಗ್ತಾ ಬಂತು. 5 ಗಂಟೆ ಆಗ್ತಾ ಬಂತು. ಚಂದ್ರಗ್ರಹಣ ಉಂಟು. ಸೊ ಮುಚ್ಕೊಂಡು ಮನೆ ಹೋಗುವ. ಜೈನ್ ಬಸ್ತಿ ಹತ್ರ ಹೋಗುವ ಈಗ ನೆಕ್ಸ್ಟ್. ಬ್ಯಾಡಗಂಜಿ ಹೊರಡ್ತೀಯ. ಸೊ ಕ್ಲೋಸ್ ಆಗೋ ಟೈಮಿಂಗು 5:30ಗೆ ಕ್ಲೋಸ್. ಸೊ ಅಷ್ಟರ ಒಳಗಡೆನೆ ಬನ್ನಿ. ಮತ್ತೆ 5 ಗಂಟೆ ಆಯ್ತಾ ಬಂತು. 5 ಕ್ಲೋಸ್ ಅಂತ ಬರ್ತಾರೆ. ಸೊ ಪ್ಲೀಸ್ ಗೈಸ್, ಎಷ್ಟಾಗುತ್ತೋ ಅಷ್ಟು ಮುಂಚೆನೇ ಬನ್ನಿ. ಬಿಕಾಸ್ ಮಳೆ ಎಲ್ಲ ಜಾಸ್ತಿ ಇದೆ. ಸೊ ಮೈ ಲೆಗ್ ಇಸ್ ವೆಲ್ ಆಲ್ರೆಡಿ. ಸೊ ಮೇನ್ ರೋಡಿಂದ ಒಳಗಡೆಗೆ ಜೈನ್ ಬಸ್ತಿಗೆ ಹೋಗೋ ರೋಡ್ ಇದು. ಈ ಎಂಟ್ರೆನ್ಸ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ನೋಡುವ. ಓಕೆ, ಜೈನ್ ಬಸ್ತಿಗೆ ಹೋಗುವ. ಅಲ್ಲಿ ಟ್ರೆಡಿಷ್ನಲ್ ಫೋಟೋಸ್
ಆಯಿತು, ಪ್ರೀ ವೆಡ್ಡಿಂಗ್ ಫೋಟೋಸ್ ಆಯಿತು, ಯಾವುದಕ್ಕೂ ಅಲಾವಿಲ್ಲ. ಮೊಬೈಲಲ್ಲಿ ಹಾಗೆ ಬಟ್ ಮೊಬೈಲಲ್ಲಿ ನಾವು ಐಫೋನಲ್ಲಿ ತೆಗಿತಾ ಇದ್ದೀವಿ. ನೋಡುವ, ಹೋಗೋಣ. ಇಷ್ಟೇ ಚಿಕ್ಕ ರಸ್ತೆ ಇದೆ, ಅಕ್ಕಪಕ್ಕದಲ್ಲಿ 2 ಸೈಡಿಗೆ ದೊಡ್ಡ ದೊಡ್ಡ ಮರಗಳಿದೆ. ಚತುರ್ಮುಖ ಜೈನ್ ಬಸ್ತಿ ಅಂತ ಕರೀತಾರೆ. ಫುಲ್ ಎಲ್ಲ ದೇವಸ್ಥಾನ ಕಲ್ಲಿಂದಾನೇ ಕೆತ್ತಿದ್ದಾರೆ. ಇದು ಸ್ಟಾರ್ ಶೇಪಲ್ಲಿದೆ ಕಟ್ಟಡ. ಸೊ ಸಖತ್ತಾಗಿದೆ. ಇಲ್ಲೆಲ್ಲನೂ ಆ ಕಲ್ಲಿನ ಕೆತ್ತನೆ ಎಲ್ಲನೂ ನೋಡ್ಬೋದು ನೀವು. ಕಂಬ ಎಲ್ಲ ಯಾವ ಥರ ಇದೆ ಅಂತ. ಸೊ ಇದು 4 ದಿಕ್ಕಲ್ಲಿ ಬಾಗಿಲಿದೆ. 4 ದಿಕ್ಕಲ್ಲಿ ದೇವರ ಮುಖನ ನೋಡ್ಬೋದು ನೀವು. ಈಗ ಕ್ಲೋಸ್ ಇದೆ ಇದು. ಹೊನ್ನಾವರಿಗೆ ಬಂದರೆ ಪ್ಲೀಸ್ ಡೂ ವಿಸಿಟ್. ಇದು ಹಿಡನ್ ಟೆಂಪಲ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಕೆತ್ತನೆ ಮಾಡಿದ್ದಾರೆ. ಒಂದು ಸ್ವಲ್ಪ ದೂರ ಆಗುತ್ತೆ ಹೊನ್ನಾವರದಿಂದ. ಹೊನ್ನಾವರದಿಂದ ಒಂದು 45-50 ನಿಮಿಷ ಆಗ್ಬೋದು. ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಇದು ನಮ್ಮ ಮಹಾ ರೆಂಟಲ್ ಔಟ್ಫಿಟ್. ಹೇಗಿದೆ? ಚೆನ್ನಾಗಿದೆನಾ? ಸೊ ಹೊಸದಾಗಿ ಮಾಡಿಸಿರೋದಿದ್ದು. ಇಲ್ಲಿ ಫೋಟೋಶೂಟಿಗೆ ಬಂದಿದ್ವಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.